ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಬೇಕಾದಂತಹ ತೆರಿಗೆ ಪಾಲನ್ನ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ, ತಾರತಮ್ಯ ಮಾಡ್ತಿದೆ ಅನ್ನುವಂತಹ ಆಕ್ರೋಶ, ಅಸಮಾಧಾನ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಡೀ ಸಂಪುಟ ಶಾಸಕರು ಎಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂತಹ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಮುನಿಯಪ್ಪ ಅವರು, ಯಾಕಂತಂದ್ರೆ ನೀವು ಕೂಡ ಕೇಂದ್ರದ ಮಟ್ಟದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನ ಮಾಡಿರುವಂತದ್ದು. ಸೊ ಕೇಂದ್ರ ಸರ್ಕಾರದ ನಡೆ ನಿಜಕ್ಕೂ ಕರ್ನಾಟಕದ ವಿಚಾರವಾಗಿ ತಾರತಮ್ಯ ಮಾಡ್ತಿದ್ರೆ ಯಾವ ರೀತಿಯ ತಾರತಮ್ಯ ಆಗ್ತಿದೆ? ಭಾರತ ಸರ್ಕಾರ ಯಾವುದೇ ಪಾರ್ಟಿ ಅಧಿಕಾರದಲ್ಲಿರಲಿ ರಾಜ್ಯಗಳಿಗೆ ಸಲ್ಲಬೇಕಾಗಿರೋದು ಕ್ರಮಬದ್ಧವಾಗಿ ಕೊಡ್ತಾ ಇತ್ತು. ಇದೇ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಈ ರೀತಿ ಕೊಡದೆ ತೊಂದರೆ ಮಾಡಿದ್ದಾರೆ. ಬರ ಪರಿಹಾರ ಕಾನೂನುಬದ್ಧವಾಗಿ ಯಾವುದೇ ರಾಜ್ಯದಲ್ಲಿ ಬರ ಬಂದಾಗ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರ್ತದೆ. ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸು GSTಯನ್ನು ಎಲ್ಲ ರಾಜ್ಯಗಳು ಸಮವಾಗಿ ಕೊಡ್ತಾರೆ. ಜೊತೆಗೆ ಇದು ಜವಾಬ್ದಾರಿ ಅಂಥದ್ದು. ಆದ್ದರಿಂದ ಇವರಿದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಆದ್ದರಿಂದ ನಾವು ಇವತ್ತು ಎಲ್ಲ ಒಟ್ಟಿಗೆ ಈ ರೀತಿ ಒಂದು ಹೋರಾಟವನ್ನು ಮಾಡಬೇಕು, ಆಗ್ರಹ ಮಾಡಬೇಕು. ದೇಶಕ್ಕೆ ಇವರ ದುರಾಡಳಿತ ಗೊತ್ತಾಗಬೇಕು. ಇವ್ರು ಯಾಕೆ ಕೊಡ್ತಾ ಇಲ್ಲ ಅಂತ ಕಾರಣ ಹೇಳಬೇಕು. ಕಾನೂನುಬದ್ಧವಾಗಿ ನಮಗೆ ಬರಬೇಕಾದ್ರೆ ನಾವು ಕೇಳ್ತಾ ಇದ್ದೀವಿ, ಇವರು ಕೊಡ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡೋಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಕ್ಯಾಬಿನೆಟ್ ಸಚಿವರು, ಶಾಸಕರು ಎಲ್ಲ ಒಟ್ಟಿಗೆ ಬಂದಿದ್ದೀವಿ. ನಾವು ಆಗ್ರಹ ಮಾಡ್ತೀವಿ. ದೇಶಕ್ಕೆ ಇವರ ದುರಾಡಳಿತ ತಿಳಿಸಲೇಬೇಕು ಮತ್ತು ಒತ್ತಾಯವನ್ನು ಮಾಡಿ ಹಣವನ್ನು ಕೊಡಲೇಬೇಕಂತ ಒತ್ತಾಯವನ್ನು ಮಾಡ್ತೇವೆ. ಇದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇದು ಪೊಲಿಟಿಕಲ್ ಹೈ ಡ್ರಾಮಾ, ಅಂದ್ರೆ ಪೊಲಿಟಿಕಲ್ ಆಗಿ ಒಂದು ಮೈಲೇಜ್ ಪಡೆಯುವಂತ ಒಂದು ಪ್ರಯತ್ನ ಕಾಂಗ್ರೆಸ್ ಮಾಡ್ತಿದೆ ಅನ್ನುವಂತ ಆರೋಪ ಬಿಜೆಪಿ ನಾಯಕರದು. ನಾವು ನಮಗೆ ಬರಬೇಕಾಗಿದ್ದನ್ನು ಕೇಳೋದಕ್ಕೆ ಬಂದಿದ್ದೀವಿ. ಒಂದು ವೇಳೆ ಸಕಾಲಕ್ಕೆ ಅವ್ರ ಎಕ್ಸ್ಪರ್ಟ್ ಕಮಿಟಿ ಕಳಿಸಿದ್ರು, ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲಿ ಬರ ಇದೆ ಅಂತ ಗೊತ್ತಾಗಿದೆ. ಬೆಳೆ ಆಗಿಲ್ಲ, ರೈತರು ಕಂಗಾಲಾಗಿದ್ದಾರೆ. ಇಷ್ಟಾದರೂ ಕೂಡ 3 ತಿಂಗಳಿಂದ ನೀವು ಹಣ ಬಿಡುಗಡೆ ಮಾಡಿಲ್ಲ. ಒಂದು ವೇಳೆ ನೀವು ಸಕಾಲಕ್ಕೆ ಹಣ ಬಿಡುಗಡೆ ಮಾಡಿದರೆ ನಾವು ಡೆಲ್ಲಿಗೆ ಬರೋ ಸಂದರ್ಭನೇ ಇರಲಿಲ್ಲ. ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಬಿಜೆಪಿಯವರು. ಹಿಂದೆ ಬಿಜೆಪಿ ಸರ್ಕಾರಗಳಿದ್ದು ಇಂಥ ಕೆಲಸ ಯಾವತ್ತೂ ಮಾಡಲಿಲ್ಲ. ಮೋದಿಯವರು ಬಂದ ಮೇಲೆ, ಅಮಿತ್ ಶಾ ಅವರು ಬಂದ ಮೇಲೆ ಈ ದುರಂತ ಆಗ್ತಾ ಇದೆ. ದೇಶಕ್ಕೆ ಒಳ್ಳೆಯದಲ್ಲ. ದೇಶದಲ್ಲಿ ಭ್ರಾತೃತ್ವ ಬೆಳೆಸಬೇಕು. ರಾಜ್ಯಗಳ ಜೊತೆಯಲ್ಲಿ ಉತ್ತಮವಾದಂಥ ಸಂಬಂಧವನ್ನು ಬೆಳೆಸ್ಕೊಬೇಕು ಕೇಂದ್ರ ಸರ್ಕಾರ. ಅದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಅದಕ್ಕೆ ನಾವು ಒತ್ತಾಯ ಮಾಡೋದಕ್ಕೆ ಇಲ್ಲಿ ಬಂದಿದ್ದೇವೆ. ಈಗ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ಎಲ್ಲರೂ ಸೇರಿ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಮಣಿಯುತ್ತೆ ಅಥವಾ ಸ್ಪಂದಿಸುತ್ತೆ ಅನ್ನುವಂಥ ವಿಶ್ವಾಸ ನಿಮ್ಗಿದೆಯಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ನಡೀಲೇಬೇಕು, ಪ್ರೊಟೆಸ್ಟ್ ಮಾಡಲೇಬೇಕು. ಜನಕ್ಕೆ ಅದು ಅರ್ಥ ಆಗಬೇಕು, ಅವ್ರಿಗೂ ಕೂಡ ಇದು ಅರ್ಥ ಆಗಬೇಕು. ನಾವು ಇಲ್ಲಿವರೆಗೂ ಬರೋ ಕೆಲಸ ಯಾಕೆ ಮಾಡ್ಕೊಂಡ್ರು? ಅವರು ಸಕಾಲಕ್ಕೆ ಕೊಟ್ಟಿದ್ರೆ ನಾವು ಬರೋ ಕೆಲಸನೇ ಇರಲಿಲ್ಲ. ಅದು ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಕೊಡಬೇಕಾಗಿರೋದು. ನಾವೇನು ಅವ್ರನ್ನ ಕೇಳ್ಕೊಳ್ತಾ ಇಲ್ಲ, ಕೊಡಬೇಕಾಗಿರೋದನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಹೋರಾಟ ನಡೀತದೆ. ಇವತ್ತು ಬರ ಪರಿಹಾರ ಹಣವನ್ನ ನೀವು ಬಿಡುಗಡೆ ಮಾಡಿಲ್ಲ ರಾಜ್ಯದಲ್ಲಿ. ಹಾಗಾಗಿ ನಿಮ್ಮ ವಿರುದ್ಧ ಕರ್ನಾಟಕದಲ್ಲಿ, ನೀವಿಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ, ನಿಮ್ಮ ವಿರುದ್ಧ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾನ್ಯ ಮುಖ್ಯಮಂತ್ರಿಗಳು 650 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ರೈತರಿಗೂ ಕೂಡ ತಕ್ಕ ಮಟ್ಟಿಗೆ ನಾವು ಸಹಾಯ ಮಾಡಿದ್ದೇವೆ. ಯಾಕಂದರೆ ಇವರು ಕೊಡೋ ತಡ ಆಗಿದ್ದರಿಂದ ಅವರು ಏನು ಪ್ರತಿಭಟನೆ ಮಾಡ್ತಾರೆ ಅದು ರಾಜಕೀಯ ದುರುದ್ದೇಶ ಆಗಿದೆ. ನಾವು ದಾಖಲೆ ಕೊಡ್ತೀವಿ. 650 ಕೋಟಿ ರೂಪಾಯಿ ಕೊಟ್ಟಿರೋದಕ್ಕೆ ನೀವು ದಾಖಲೆ ಕೊಡಿ. ಬರ ಪರಿಹಾರಕ್ಕೆ ಬಂದು ಎಕ್ಸ್ಪರ್ಟ್ ಟೀಮ್ ಕಳಿಸಿದ್ದೀರಿ, ಟೀಮ್ ರಿಪೋರ್ಟ್ ಕೊಟ್ಟರು, ಹಣ ಕೊಡಬೇಕು, ಬಿಡುಗಡೆ ಮಾಡಬೇಕು, ಇಡೀ ರಾಜ್ಯ ಬರ ಇದೆ ಅಂತೇಳಿ ಹೇಳಿದರೂ ಕೂಡ ನೀವು ಹಣ ಕೊಟ್ಟಿಲ್ವಲ್ಲ. ಯಾರು ಪ್ರೊಟೆಸ್ಟ್ ಮಾಡಬೇಕಾಗಿರೋದು? ನಾವು ಪ್ರೊಟೆಸ್ಟ್ ಮಾಡಬೇಕಾಗಿರೋದು. ಆದರೆ ಕರ್ನಾಟಕ ರಾಜ್ಯ ಅದರ ಇತಿಮಿತಿಯಲ್ಲಿ ಆಗುವಂಥ 650 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೆ. ನೀವು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ನಿಮ್ಮದೇ ಪಕ್ಷದ ಸಂಸದರು ಪ್ರತ್ಯೇಕ ರಾಷ್ಟ್ರದ ಮಾತನ್ನ ಆಡ್ತಾ ಇರುವಂತದ್ದು, ಇದು ಒಕ್ಕೂಟ ವ್ಯವಸ್ಥೆ ಅಂತ ನೀವು ಕೂಡ ಹಲವು ಬಾರಿ ಹೇಳ್ತಾ ಇರುವಂತದ್ದು. ಸೊ ಅವರು ಯಾಕೆ ಈ ರೀತಿಯ ಒಂದು ಹೇಳಿಕೆ ಈಗ ಅಗತ್ಯ ಇತ್ತ ಅಂತ? ನೋವಿನ ಸಂಗತಿ, ತಾರತಮ್ಯ ಆದಾಗ ಅವರು ಆ ರೀತಿ ಕೇಳಿದ್ದಾರೆ. ವಿಭಜನೆ ಮಾಡಬೇಕು ಅಂತ ಹೇಳಿಲ್ಲ. ನೀವು ತಾರತಮ್ಯ ದಕ್ಷಿಣ ರಾಜ್ಯಗಳಿಗೆ ಮಾಡ್ತಾರೆ. ದಕ್ಷಿಣ ರಾಜ್ಯಗಳೆಲ್ಲ ಕೂಡ BJP ಅಲ್ಲದ ಸರ್ಕಾರಗಳಿವೆ. ಆದ್ದರಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನೋವಿನಿಂದ ಮಾತಾಡಿದರೆ. ಭಾರತ ಸ್ವತಂತ್ರಕ್ಕೆ ಬಹಳಷ್ಟು ಜನ ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ. ಇದು ಅಖಂಡ ಭಾರತ ಒಗ್ಗಟ್ಟಾಗೆ ಇರ್ತದೆ, ಒಟ್ಟಾಗಿ ಇರ್ತೀವಿ. ಮತ್ತು ಇವ್ರ ನಡವಳಿಕೆಗಳಿಂದ ಮುಂದೆ ತೊಂದರೆ ಆಗುವ ಸೂಚನೆಗಳಿವೆ. ಅದಕ್ಕೆ ಆ ರೀತಿ ಮಾತಾಡಿದ್ದಾರೆ. ಯಾವತ್ತೂ ಕೂಡ ಭಾರತ ಒಗ್ಗಟ್ಟಾಗಿ ಇರಬೇಕಾಗುತ್ತೆ. ಸೊ
ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕಳ್, ನ್ಯೂಸ್ ಫಸ್ಟ್, ಡೆಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.